ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಕಿನ್ ಕೇರ್ ಟಿಪ್ಸನ್ನು ಹೇಳ್ತೀನಿ. ನಮಗೆ ಸ್ಕಿನ್ನಲ್ಲಿ ತುಂಬ ಮೊಡವೆಗಳಾಗಿರ್ತವೆ. ಕೆಲವೊಂದು ಸಲ ಮೊಡವೆ ಹೋದರೂ ಸಮೇತನೂ ಅದರದ್ದು ಆ್ಯಕ್ನೆಗಳೆಲ್ಲ ಕಲೆಗಳೆಲ್ಲ ಹಾಗೇ ಇರುತ್ತೆ. ಕೆಲವೊಬ್ಬರಿಗೆ ಮುಖ ತುಂಬ ಗುಳ್ಳೆಗಳಾಗಿರ್ತವೆ, ಮುಖ ತುಂಬ ಕಲೆಗಳಾಗಿರ್ತವೆ. ಇಂಥ ಕಲೆಗಳು ಏನು ಹಚ್ಚಿದ್ರೂ ಕೆಲವೊಂದು ಸಲ ಹೋಗೋದೇ ಇಲ್ಲ. ಸಣ್ಣ ಸಣ್ಣ ಗುಳ್ಳೆಗಳಂತೂ ಪದೇ ಪದೇ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನಾನೊಂದು ಪ್ರಾಡಕ್ಟ್ನ ತಿಳಿಸ್ಕೊಡ್ತೀನಿ. ಈ ಪ್ರಾಡಕ್ಟ್ ಒಂದು ಯಾವುದೇ ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ನಾನೇ ಸ್ವಂತವಾಗಿ ಯೂಸ್ ಮಾಡಿ ನನಗಾಗಿರೋ ಬೆನಿಫಿಟ್ಸ್ಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಮೋನ್ಬೇರ್ ವೈಲ್ಡ್ ಟರ್ಮರಿಕ್ ಪೌಡರ್ ಅಂತ. ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ನೀವು ಯಾವುದ್ರಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಫ್ಲಿಪ್ಕಾರ್ಟ್, ಅಮೆಝಾನ್ ಮತ್ತು ಮೀಶೋನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಇದೆಲ್ಲ ಈ ಪ್ರಾಡಕ್ಟ್ ಸಿಗತ್ತೆ. ನೋಡಿ, ಇದು ಮೋನ್ಬೇರ್ ವೈಲ್ಡ್ ಟರ್ಮರಿಕ್ ಪೌಡರ್ ಅಂತ. ಇದು ಪ್ಯೂರ್ ಆಯುರ್ವೇದಿಕ್ ಆಗಿದ್ದು ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ಗಳನ್ನು ಆ್ಯಡ್ ಮಾಡಿಲ್ಲ. ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸನ್ನು ಹೊಂದಿದೆ. ಇದನ್ನು ಬ್ಯೂಟಿ ಪರ್ಪೋಸ್, ಆವಾಗಲೇ ನಾನು ಹೇಳಿದ್ನಲ್ಲ, ಮೊಡವೆಗಾಗಿದ್ದರೆ, ಮೊಡವೆ ಕಲೆಗಳು ಹಾಗೆ ಇದ್ದರೆ, ಮತ್ತು ಸ್ಕಿನ್ ಬ್ರೈಟ್ನಿಂಗ್ ಆಗಲಿಕ್ಕೆ, ಮತ್ತು ಸ್ಕ್ರೆಚ್ ಮಾರ್ಕ್ಸ್ ಹೋಗಲಿಕ್ಕೆ ಎಲ್ಲದಕ್ಕೂ ಇದನ್ನು ಬಳಸ್ಬೋದು. ನೋಡಿ, ಈ ರೀತಿಯಾಗಿರುತ್ತೆ. ಇದು ಯೆಲ್ಲೋ ಕಲರ್ ಇರಲ್ಲ, ಬಿಳಿ ಕಲರ್ ಇರುತ್ತೆ. ಬಿಳಿ ಅಂತಂದರೆ ಆ ಥರ ಬಿಳಿ ಅಲ್ಲ. ನೋಡಿ, ಯೆಲ್ಲೋ ಕಲರ್ ಅರ್ಶಿಣನೇ ಬೇರೆ, ಇದೇ ಬೇರೆ. ಇದು ವೈಲ್ಡ್ ಟರ್ಮರಿಕ್ ಪೌಡರ್. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ. 1 ಸ್ಪೂನನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾವು ರೋಸ್ ವಾಟರ್ ಇಲ್ಲ ಹಸಿ ಹಾಲು, ಕಾಯಿಸ್ತಾ ಇರೋವಂಥ ಹಸಿ ಹಾಲು, ಹಾಗೆಯೇ ನೀರು ಸಮೇತ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಮಗೆ ಯಾವ್ದು ಬೇಕೋ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಬೇಕಿದ್ದರೆ ಮೊಸರನ್ನ ಸಮೇತ ಹಾಕಿ ಯೂಸ್ ಮಾಡ್ಬೋದು. ನಾನಿಲ್ಲಿ ನೀರನ್ನು ಸೇರಿಸಿ ಯೂಸ್ ಮಾಡ್ತೀನಿ. ನೋಡಿ, ನಾನು ಈ ಥರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಫೇಸಿಗೆ ಅಪ್ಲೈ ಮಾಡ್ಕೊಳ್ಬೇಡೋಣ. ನಮಗೆ ಯಾವ ರೀತಿ ಬೇಕು ಅಂತ ತೀರಾ ನೀರು ಮಾಡಿಕೊಂಡು ಹಚ್ಕೊಳೋದು ಬೇಡ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಹಚ್ಕೊಳ್ಳೋಣ. ಅಪ್ಲೈ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು 10ರಿಂದ 15 ನಿಮಿಷ ಬಿಟ್ಟು ವಾಶ್ ಮಾಡಿಕೊಂಡು ಬರ್ತೀನಿ. ಇದು ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಸಾಕು. ಒಂದು 10-15 ನಿಮಿಷ ಸಾಕು ಇದು ಡ್ರೈ ಆಗಲಿಕ್ಕೆ. ತೆಳುವೇ ಹಚ್ಕೊಂಡಿದ್ದೀನಿ ನಾನು, ದಪ್ಪ ಹಚ್ಕೊಂಡಿಲ್ಲ. ದಪ್ಪ ಹಚ್ಕೊಂಡ್ರೆ ಡ್ರೈ ಆಗಲಿಕ್ಕೆ ಟೈಮ್ ತಗೊಳುತ್ತೆ. ಸೊ ನಾನು ತೆಳುವೇ ಹಚ್ಕೊಂಡಿದ್ದೀನಿ, ಯಾಕಂದರೆ ನಾನು ಡೈಲಿ ಯೂಸ್ ಮಾಡೋದೇ ಇದೇ ಥರ. ಸೊ ಹಾಗಾಗಿ ನನಗೆ ಈ ಕನ್ಸಿಸ್ಟೆನ್ಸಿಲಿ ಸಾಕು. ಈಗ 10-15 ನಿಮಿಷ ಬಿಟ್ಟು ವಾಶ್ ಮಾಡಿಕೊಂಡ್ರೆ ಆಯಿತು. ಇದು ಒಣಗಲಿ ಸದ್ಯಕ್ಕೀಗ. ನಾನಿಲ್ಲಿ ಮುಖನ ವಾಶ್ ಮಾಡ್ಕೊಂಡು ಬಂದೆ. ನಾನಿಲ್ಲಿ ವಾಶ್ ಮಾಡ್ಕೊಂಡು ಬಂದೆ. ನೋಡಿ, ನನ್ನ ಫೇಸು ಮುಂಚೆನಿಗಿಂತ ಸ್ವಲ್ಪ ಲೈಟಾಗಿ ಬ್ರೈಟ್ ಕಾಣಿಸ್ತಾ ಇದೆ. ಇದನ್ನು ನಾನು ಒಂದು 2 ವಾರದಿಂದ ಯೂಸ್ ಮಾಡ್ತಾಯಿದ್ದೀನಿ.
ನನ್ನ ಮುಖದಲ್ಲಿರೋ ಪಿಂಪಲ್ಸು ಮತ್ತು ಸಣ್ಣ ಸಣ್ಣ ಪಿಂಪಲ್ಸ್, ಅದು ದೊಡ್ಡ ದೊಡ್ಡದಲ್ಲ, ಸಣ್ಣ ಸಣ್ಣ ಪಿಂಪಲ್ಸ್ಗಳು, ಮತ್ತು ಹಾಗೆಯೇ ನಾವು ಇದನ್ನೇನಾದ್ರು ಮಾಡಿಕೊಂಡ್ರೆ ಈ ಕಲೆಗಳು ಹಾಗೆ ಇರುತ್ತಲ್ಲ, ಆ ಕಲೆಗಳು ಪೂರ್ತಿ ಆಲ್ಮೋಸ್ಟ್ ಆಲ್ ನನಗೆ ಎಲ್ಲ ಕಮ್ಮಿ ಆಗ್ತಾಯಿದೆ. ಆಲ್ಮೋಸ್ಟ್ ಆಲ್ ಅಲ್ಲೊಂದು ಇಲ್ಲೊಂದಿದೆ ಸಣ್ಣ ಸಣ್ಣ ಗುಳ್ಳೆಗಳು, ಕಲೆಗಳು ಸ್ವಲ್ಪ ಇದೆ. ಆದರೆ 2 ವಾರದಿಂದ ಯೂಸ್ ಮಾಡ್ತಾ ಬಂದಾಗಿಂದನೂ ನಂಗೆ ಆಲ್ಮೋಸ್ಟ್ ಆಲ್ ಎಲ್ಲ ಕಡಿಮೆ ಆಗಿದೆ. ಹಾಗೆಯೇ ಸಾಫ್ಟ್ ಆಗುತ್ತೆ ಮುಖ ಎಲ್ಲ. ಮತ್ತು ಹಾಗೆಯೇ ಅದನ್ನು ಹಚ್ಚಿ ಚೆನ್ನಾಗಿ ತೊಳೆಯುವಾಗ ಉಜ್ಜಿ ತೊಳಿಬಾರ್ದು. ಯಾಕಂದರೆ ಉಜ್ಜುತ್ತಾ ಇದ್ದರೆ ನಮ್ಮದು ಫೇಸೆಲ್ಲ ಮತ್ತೆ ಹಾಳಾಗ್ಬಿಡುತ್ತೆ, ಉರಿ ಆಗುತ್ತೆ. ಒಂದು ವೇಳೆ ಇದನ್ನು ನಾವು ಮುಖಕ್ಕೆ ಹಚ್ಚಿದಾಗ ಒಂದು ವೇಳೆ ಉರಿ ಅಂತ ಕಾಣಿಸ್ತಿದ್ರೆ ಯಾವ ಕಾರಣಕ್ಕೂ ಅದನ್ನು ಯೂಸ್ ಮಾಡಬೇಡಿ. ನನಗೇನು ಉರಿ ಅಂಥದ್ದು ಏನೋ ಅಲರ್ಜಿ ಅಂಥದ್ದು ಏನೂ ಆಗಲಿಲ್ಲ ಹಚ್ಚಿದಾಗ. ಕೆಲವೊಬ್ಬರಿಗೆ ಇದು ಬರಲ್ಲ. ಸೊ ನಿಮ್ಗೆ ಆಯಿತು ಅಂತಂದರೆ, ಒಳ್ಳೆ ರಿಸಲ್ಟ್ ಬಂತು ಅಂತಂದರೆ ಯೂಸ್ ಮಾಡಿ, ಇಲ್ಲ ಅಂತಂದರೆ ಬಿಟ್ಬಿಡಿ. ಮತ್ತು ಇದನ್ನು ಒತ್ತಾಯಪೂರ್ವಕವಾಗಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆದರೆ ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರಲ್ಲ. ಕೆಲವೊಬ್ಬರಿಗೆ ಅಲರ್ಜಿ ಆಗುತ್ತೋ ಏನೋ ಗೊತ್ತಿಲ್ಲ, ಆಯುರ್ವೇದಿಕ್ ಕೂಡ. ನನಗೆ ಅಂಥದ್ದು ಏನೂ ಆಗಿಲ್ಲ. ಆಲ್ಮೋಸ್ಟ್ ಆಲ್ ಯಾರಿಗೂ ಏನೂ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಮುಖ ಎಲ್ಲ ಚೆನ್ನಾಗಾಗತ್ತೆ ಇದನ್ನು ಯೂಸ್ ಮಾಡಿದರೆ, ಬ್ರೈಟ್ನಿಂಗ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ನನ್ನ ಮುಖ ಎಲ್ಲ ಚೆನ್ನಾಗಿ ಈಗ ಗ್ಲೋ ಆಗ್ತಾಯಿದೆ. ಹಾಗೆಯೇ ಪಿಂಪಲ್ಸ್ ಕೂಡ ಕಮ್ಮಿ ಆಗಿದೆ, ಕಲೆಗಳು ಕೂಡ ಕಮ್ಮಿ ಆಗ್ತಾಯಿದೆ. ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ನಾನು ಇದನ್ನು 2 ವಾರದಿಂದ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಮುಖದಲ್ಲಿರೋ ಪಿಂಪಲ್ಸ್ ಮತ್ತು ಅದರ ಕಲೆಗಳೆಲ್ಲ ಕಮ್ಮಿ ಆಗ್ತಾಯಿದೆ. ಆಲ್ಮೋಸ್ಟ್ ಆಲ್ ಮುಖ ಎಲ್ಲ ಸಾಫ್ಟ್ ಆಗುತ್ತೆ. ಇದರಿಂದ ಯಾವುದೇ ಅಲರ್ಜಿ ಕೂಡ ಆಗಲ್ಲ. ಹಾಗೆಯೇ ಕೆಲವೊಂದು ಸಲ ಕೆಲವೊಬ್ಬರಿಗೆ ಉರಿ ಬರೋ ಚಾನ್ಸಸ್ ಇರುತ್ತೆ ಮುಖ ಎಲ್ಲ, ಅಂಥವರು ಇದನ್ನು ಯೂಸ್ ಮಾಡಬೇಡಿ. ಇದು ಆ ಥರ ಏನು ಆಗಲ್ಲ ಅಂತ ಅನಿಸುತ್ತೆ ನನಗೆ, ಯಾಕಂದರೆ ಇದು ಪ್ಯೂರ್ ಆಯುರ್ವೇದಿಕ್ ಆಗಿರೋದ್ರಿಂದ. ಸೊ ನನಗಿದು ಬೆಸ್ಟ್ ಪ್ರಾಡಕ್ಟ್ ಅಂತ ನನಗೆ ಅನ್ನಿಸ್ತು. ಹಾಗೆಯೇ ಇದು ಯಾವುದೇ ಪ್ರಮೋಷನ್ ವಿಡಿಯೋಗಳಂತೂ ಅಲ್ಲ, ಯಾಕಂತಂದರೆ ಇದು ನಾನು ಸ್ವಂತವಾಗಿ ಬಳಸಿ ನನ್ನ ಓನ್ ಒಪಿನಿಯನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ. ಇದನ್ನು ಯೂಸ್ ಮಾಡಿ ನೋಡಿ, ನನಗೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮೂಲಕ ಆನ್ಸರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ಸ್ ಕೂಡ ಮಾಡಿ. ಥ್ಯಾಂಕ್ ಯು.